ಇತ್ತೀಚಿನ ದಿನದೊಳಗ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಅತ್ಯಾಚಾರ ಕೇಸಸ್ಸು ಬಹಳ ಆಗ್ಲಿಕತ್ತಾವ. ಎಲ್ಲ ಕಡೆ ಈಗ ಆ್ಯಕ್ಟ್ರೆಸ್ ಆಗಿರಲಿ, ಪಬ್ಲಿಕ್ ಸ್ಪೀಕರ್ಸ್ ಆಗಿರಲಿ, ಹೆಣ್ಣು ಮಕ್ಕಳಿಗೆ ಕಮೆಂಟ್ ಮಾಡದೆ ಗಂಡು ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕತ್ತಾರ. ಖರೆ ಅದಲ್ಲ. ಮತ್ತು ಹೆಣ್ಮಕ್ಳು ಎಂಥಾದ ಡ್ರೆಸ್ ಹಾಕ್ಕೊಂಡಿರಲಿ, ಯಾವುದೇ ಸಮಯದಾಗ ಓಡಾಡ್ತಾ ಇರಲಿ, ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಅದು ವಿಷಯ ಅಲ್ಲ. ಯಾಕಂದ್ರೆ ಅಪ್ರಾಪ್ತ ಬಾಲಕಿಯರಾಗಿರಲಿ, ವೃದ್ಧ ಮಹಿಳೆಯರು ಕೂಡ ಆಗಿರಲಿ, ಇಂಥ ಒಂದು ದೌರ್ಜನ್ಯಕ್ಕೆ ಒಳಗಾಗ್ಲಿಕತ್ತಾರ. ಅಂದಮೇಲೆ ಇದು ಹೆಣ್ಣು ಮಕ್ಕಳ ದೋಷ ಅಲ್ಲ, ಇದು ಗಂಡು ಮಕ್ಕಳ ಮನಸ್ಥಿತಿ. ಹಾಗಾಗಿ ಎಲ್ಲರೂ ಈಗ ಗಂಡು ಮಕ್ಕಳ ಪಾಲಕರಿಗೆ ಒಂದು ದೊಡ್ಡ ಜವಾಬ್ದಾರಿನ ಹೇಳಲಿಕತ್ತಾರ. ಹೆಂಗೆ ಗಂಡು ಮಕ್ಕಳನ್ನು ಬೆಳೆಸಬೇಕು, ಹೆಂಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಅವರ ರಕ್ಷಣೆ ಮಾಡಬೇಕು ಅಂತ ಮೊದಲಿನಿಂದ ಪಾಲಕರು ಗಂಡು ಮಕ್ಕಳಿಗೆ ಹೇಳಿಕೊಡ್ಬೇಕಾಗ್ಯದ ಅಂತ ಎಲ್ಲ ಕಡೆ ಮಾತಾಡ್ಲಿಕತ್ತಾರ. ಹಾಗಾಗಿ ಒಟ್ಟಾಗಿ ನಾವು ಎಲ್ಲರೂ ಸೇರಿ ಒಂದು ಆರೋಗ್ಯಕರ ಪರಿಸರವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖರೆ ಅದಲ್ಲ ಮತ್ತು ನಾ ಹೇಳೋದು.